3 ಗಂಟೆಯ ಕರ್ನಾಟಕ ಅಗ್ರ ವಾರ್ತೆಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ನಮ್ಮ ಕ್ಲಿನಿಕ್ ವಿಚಾರ. ಬೆಂಗಳೂರಿನಲ್ಲಿ ನಮ್ಮ ಕ್ಲಿನಿಕ್ ಹೇಗಿದೆ ಅನ್ನೋದರ ರಿಯಾಲಿಟಿ ಚೆಕ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದೆ. ಆಗ ಕಂಡು ಬಂದದ್ದೇನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಹಳ್ಳ ಹಿಡಿತಾ ಇದೆ ನಮ್ಮ ಕ್ಲಿನಿಕ್ ಯೋಜನೆ. ನಮ್ಮ ಕ್ಲಿನಿಕ್ ಯೋಜನೆಗೆ ಬೇಕಾಗಿದೆ ಮೇಜರ್ ಟ್ರೀಟ್ಮೆಂಟ್. ಬಡವರ ಪಾಲಿನ ಸಂಜೀವಿನಿಯಾಗಬೇಕಾಗಿದ್ದಂತಹ ನಮ್ಮ ಕ್ಲಿನಿಕ್ ಈ ಯೋಜನೆ ಏನಿದೆ ಈಗ ಹಳ್ಳ ಹಿಡಿತಾ ಇದೆ. 1 ವರ್ಷದ ಹಿಂದಷ್ಟೇ ನಮ್ಮ ಕ್ಲಿನಿಕ್ ಯೋಜನೆಗೆ ಚಾಲನೆ ಸಿಕ್ತು. ಆದ್ರೆ ಈಗ ಆಗ್ತಾ ಇರೋದು ಏನು? ಆ ಯೋಜನೆ ಹಳ್ಳ ಹಿಡಿತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ಬಡವರ ಪಾಲಿನ ಸಂಜೀವಿನಿಯಾಗಬೇಕಾದಂತಹ ನಮ್ಮ ಕ್ಲಿನಿಕ್ ಯೋಜನೆ ಈಗ ಅವ್ಯವಸ್ಥೆಯ ಗೂಡಾಗಿದೆ. ಆ ಯೋಜನೆಗೇನೆ ಮೇಜರ್ ಟ್ರೀಟ್ಮೆಂಟ್ ಬೇಕಾಗಿದೆ. ಎಸ್, 1 ವರ್ಷದ ಹಿಂದೆ ಆರಂಭವಾಗಿದ್ದಂತ ನಮ್ಮ ಕ್ಲಿನಿಕ್ ಯೋಜನೆ ಇದು ಸರ್ಕಾರದ ಮಹತ್ವ ಯೋಜನೆ ಆಗಿತ್ತು. ಬಡವರಿಗೆ ಇದರ ಉಪಯೋಗ ಸಿಗಲಿ ಅಂತ ಬೆಂಗಳೂರಲ್ಲಿ ಸುಮಾರು 244 ನಮ್ಮ ಕ್ಲಿನಿಕ್ಗಳು ಸ್ಥಾಪನೆಯಾಗಿದ್ದಾವೆ. ಆದರೆ ಈಗ ಬಹುತೇಕ ಕಡೆಗಳಲ್ಲಿ ನಮ್ಮ ಕ್ಲಿನಿಕ್ಗಳಿಗೆ ಬೀಗ ಬಿದ್ದಿದೆ. ಬಹಳ ಆಶ್ಚರ್ಯ ಆಯಿತು. ಕೇವಲ 1 ವರ್ಷದ ಹಿಂದೆ ಆರಂಭವಾದಂಥ ನಮ್ಮ ಕ್ಲಿನಿಕ್ ಯೋಜನೆ ಇಷ್ಟು ಬೇಗ ಬೀಗ ಮುದ್ರೆ ಬಿದ್ದಿರುವಂಥದ್ದು. ಗಾಯತ್ರಿ ನಗರದಲ್ಲಿರುವಂಥ ನಮ್ಮ ಕ್ಲಿನಿಕ್ ಡೋರ್ ಕ್ಲೋಸ್ ಆಗಿದೆ. ಕಳೆದ 6 ತಿಂಗಳಿಂದ ಕಾರ್ಯನಿರ್ವಹಿಸ್ತಾ ಇಲ್ಲ. ಅಂದ್ರೆ ಅಲ್ಲಿಗೆ 6 ತಿಂಗಳ ಹಿಂದೆನೆ ಈ ಯೋಜನೆ ಆರಂಭವಾಗಿ 6 ತಿಂಗಳು ಮಾತ್ರ ಆ ಒಂದು ಕ್ಲಿನಿಕ್ ಕಾರ್ಯನಿರ್ವಹಿಸಿದೆ. 6 ತಿಂಗಳಿಂದ ಇಲ್ಲಿಯವರೆಗೆ ಬೀಗ ಬಿದ್ದಿದೆ. ಕಳೆದ ವರ್ಷ ಡಿಸೆಂಬರ್ ಅಲ್ಲಿ ಆರಂಭವಾಗಿತ್ತು. ಜನರ ಹಣ ಈ ರೀತಿ ಪೋಲು ಮಾಡೋದು ಸರಿಯಲ್ಲ, ಈ ಕೂಡಲೇ ಬಾಗಿಲು ಓಪನ್ ಮಾಡುವಂತೆ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಇದು ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಅವರ ಕಿವಿಗೆ ಬೀಳಬೇಕಲ್ಲ. ಗಾಯತ್ರಿ ನಗರ, ಬೆಂಗಳೂರಲ್ಲಿರುವಂಥ ಗಾಯತ್ರಿ ನಗರದ ನಮ್ಮ ಕ್ಲಿನಿಕ್ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಇದು 6 ತಿಂಗಳ ಹಿಂದೆ ಬಿದ್ದಿರುವಂಥ ಬೀಗ. 6 ತಿಂಗಳಿಂದ ಈ ಕ್ಲಿನಿಕ್ನ ಡೋರ್ ಓಪನ್ ಆಗಿಲ್ಲ. ಈ ರೀತಿಯಾಗಿ ನಗರದ ಬೇರೆ ಬೇರೆ ಕಡೆಗಳಲ್ಲಿ, ನಾನಾ ಭಾಗಗಳಲ್ಲಿ ಬಹುತೇಕ ನಮ್ಮ ಕ್ಲಿನಿಕ್ಗಳು ಬಾಗಿಲು ಮುಚ್ಚಿದಂತಹ ಸ್ಥಿತಿಯಲ್ಲಿ ಇವತ್ತಿಗೂ ಕೂಡ ಕಂಡು ಬರ್ತಾ ಇದೆ. ಎಸ್, ಬೆಂಗಳೂರಿನಲ್ಲಿ ಸುಮಾರು 244 ನಮ್ಮ ಕ್ಲಿನಿಕ್ಗಳನ್ನು ಸ್ಥಾಪನೆ ಮಾಡಲಾಗಿತ್ತು. ಆದರೆ ಈಗ ಅದು ಹಳ್ಳ ಹಿಡಿತಾ ಇದೆ, ಬೀಗ ಹಾಕಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಕೇವಲ ಚಾಲನೆ ಆರಂಭ ಆಗಿ 6 ತಿಂಗಳು ಮಾತ್ರ ಕಾರ್ಯ ಆಗಿತ್ತು. ಆದರೆ ಈಗ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಇನ್ನು ಯಾವ ರೀತಿಯಾದಂತಹ ಸ್ಥಿತಿ ಇದೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ನಂದೇಶ್ ಅಲ್ಲಿನ ವಾಸ್ತವ ಸ್ಥಿತಿಯನ್ನ ವಿವರಿಸ್ತಾರೆ ನೋಡಿ. ಬೆಂಗಳೂರು ನಗರದಲ್ಲಿ ನಮ್ಮ ಕ್ಲಿನಿಕನ್ನು ಕಳೆದ ಡಿಸೆಂಬರ್ನಲ್ಲಿ BJP ಸರ್ಕಾರ ಉದ್ಘಾಟನೆ ಮಾಡಿತ್ತು. ಆದರೆ ಇದರಲ್ಲಿ ಸುಮಾರು 243 ಏನು ನಮ್ಮ ಕ್ಲಿನಿಕ್ ಇದೆ, ಅದರಲ್ಲಿ ಕೆಲವೊಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದರೆ, ಕೆಲವೊಂದು ಸಂಪೂರ್ಣವಾಗಿ ನಮ್ಮ ಕ್ಲಿನಿಕನ್ನು ಕ್ಲೋಸ್ ಮಾಡಿರುವಂಥದ್ದು. ನಾವಿವಾಗ ಸುಬ್ರಹ್ಮಣ್ಯ ನಗರ ಸಂಗೊಳ್ಳಿ ರಾಯಣ್ಣ ಪಾರ್ಕ್ನಲ್ಲಿರುವಂಥ ವಾರ್ಡ್ ನಂಬರ್ 66ರಲ್ಲಿದ್ದೀವಿ. ಇಲ್ಲಿ ನಮ್ಮ ಕ್ಲಿನಿಕ್ ಇದೆ. ಈ ಒಂದು ಕ್ಲಿನಿಕ್ನ ಸಮಯ ಬೆಳಗ್ಗೆ 6:45ರಿಂದ 10:15ವರೆಗೂ ಬರ್ತಾರೆ. ಜೊತೆಗೆ ಸಂಜೆ 4 ಗಂಟೆಯಿಂದ 7:30 ತನಕ ಈ ಒಂದು ನಮ್ಮ ಕ್ಲಿನಿಕ್ ಓಪನ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಟೈಮಿಂಗ್ಸನ್ನು ಹಾಕಿರುವಂಥದ್ದು. ಈ ಒಂದು ಕ್ಲಿನಿಕ್ನಲ್ಲಿ ಒಬ್ಬರು ವೈದ್ಯರು ಸೇರಿದಂತೆ 3-4 ಸಿಬ್ಬಂದಿಗಳನ್ನು ಸರ್ಕಾರ ನೇಮಕ ಮಾಡಿರುವಂಥದ್ದು. ಇದನ್ನು BBMP ಮೇಂಟೈನ್ ಮಾಡ್ತಾ ಇದೆ. ಆದರೆ ಈ ಒಂದು ಕ್ಲಿನಿಕ್ಕು ಹೇಗೆ ಕೆಲಸ ನಿರ್ವಹಿಸ್ತಾ ಇದೆ? ಯಾಕೆಂದರೆ ಈಗಾಗಲೇ ಬಹುತೇಕ ನಮ್ಮ ಕ್ಲಿನಿಕ್ಕು ಕೆಲವೊಂದು ವಾರ್ಡ್ಗಳಲ್ಲಿ ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂಥದ್ದು. ಇನ್ನೂ ಕೆಲ ವಾರ್ಡ್ಗಳಲ್ಲಿ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂಥದ್ದಕ್ಕೆ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಬನ್ನಿ ಕೇಳೋಣ. ಮೇಡಮ್, ಈಗ ಕೆಲವೊಂದು ವಾರ್ಡ್ಗಳಲ್ಲಿ ನಮ್ಮ ಕ್ಲಿನಿಕನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿರುವಂಥದ್ದು, ಲಾಕ್ ಮಾಡಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅದು ಏನೂ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಈಗ ನಿಮ್ಮ ವಾರ್ಡಲ್ಲಿರುವಂಥ ನಮ್ಮ ಕ್ಲಿನಿಕ್ಕು ಹೇಗೆ ಕೆಲಸ ಮಾಡ್ತಾ ಇದ್ದಾರಾ? ಬರ್ತಾ ಇದ್ದಾರಾ ವೈದ್ಯರು? ಹೌದು ಸರ್, ಎಲ್ಲರೂ ಬರ್ತಾ ಇದ್ದಾರೆ. ಒಳ್ಳೆಯ ಒಂದು ಸಾರ್ವಜನಿಕರಿಗೆ ಒಳ್ಳೆ ಹೆಲ್ಪ್ ಆಗ್ತಾ ಇದೆ ಇದು. ಯಾಕಂದರೆ ಕರೆಕ್ಟ್ ಟೈಮಿಂಗ್ ಡಾಕ್ಟರ್ ಬರ್ತಾರೆ. ಆಮೇಲೆ ತುಂಬ ವಯಸ್ಸಾಗಿರೋ ಬ್ಲಡ್ ಟೆಸ್ಟ್ ಅಷ್ಟೇ ಎವ್ರಿ ಶುಕ್ರವಾರ ಅವರಿಗೆ ಶುಗರ್ BP ಎಲ್ಲ ಶುಗರ್ ಚೆಕ್ ಮಾಡೋದು, BP ಯಾವಾಗಲೂ ಚೆಕ್ ಮಾಡ್ತಾರೆ. ತುಂಬ ವಾಕಿಂಗ್ ಮಾಡಿಬಿಟ್ಟು ಸುಸ್ತಾಗಿರೋರು ಎಲ್ಲರೂ ಅದೇ ಟೈಮ್ಗೆ ಕರೆಕ್ಟಾಗಿದೆ. ಎಲ್ಲರೂ ವಾಕ್ ಮಾಡಿಬಿಟ್ಟು ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ದರೆ ಕೂಡ ಬಂದು ಚೆಕ್ ಮಾಡ್ಕೊಳ್ತಾರೆ. ಡಾಕ್ಟ್ರು ಕರೆಕ್ಟಾಗಿ ಬಂದು ಡಾಕ್ಟ್ರು ಇರ್ತಾರೆ. ಆಮೇಲೆ ನರ್ಸಸ್ಸು ಅಷ್ಟೇ ತುಂಬ ಚೆನ್ನಾಗಿ ನಡೀತಾ ಇದೆ ಇದು. ಓಕೆ, ಅಂದರೆ ಕೆಲ ವಾರ್ಡ್ಗಳಲ್ಲಿ ಈಗ ನಮ್ಮ ಕ್ಲಿನಿಕನ್ನು ಬಡ ಜನರಿಗೆ ಅನುಕೂಲ ಆಗಲಿ ಅಂತ ಓಪನ್ ಮಾಡಿದರು. ಆದರೆ ಗಾಯತ್ರಿ ನಗರ ಮತ್ತು ಅಕ್ಕಪಕ್ಕದಲ್ಲಿರ್ತಕ್ಕಂಥ ವಾರ್ಡ್ಗಳಲ್ಲಿ ಇರುವಂಥ ಕ್ಲಿನಿಕ್ಗಳು ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ ಯಾರೂ ಸಿಬ್ಬಂದಿಗಳೇ ಬರ್ತಾ ಇಲ್ಲ ಅನ್ನುವಂಥ ಮಾತನ್ನು ಸ್ಥಳೀಯರು ಹೇಳ್ತಾ ಇದ್ದಾರೆ. ಇಲ್ಲಿ ಹೇಗೆ ಚೆನ್ನಾಗಿ ಮಾಡ್ತಾ ಇದ್ದಾರೆ? ಇಲ್ಲಿ ಚೆನ್ನಾಗಿದೆ ಸರ್. ಯಾಕಂದರೆ ಅದಕ್ಕೆ ತಾನೇ ನಾವು ಹೇಳೋದು ತುಂಬ ಚೆನ್ನಾಗಿದೆ. ಎಲ್ಲರೂ ಬರ್ತಾರೆ, ನೋಡ್ತಾರೆ, ಟೈಮ್ ಕರೆಕ್ಟಾಗಿ ಫಾಲೋ ಮಾಡ್ತಾರೆ.
ಒಳ್ಳೆಯ ಒಂದು ಡಾಕ್ಟ್ರು ಇದ್ದಾರೆ ಇದೆ, ಅದಕ್ಕೆ ಎಲ್ಲರಿಗೂ ಖುಷಿ ಆಗ್ತಾ ಇದೆ. ನಾವು ಇಲ್ಲಿ ಪಕ್ಕ ಇರೋರು ನಾವು ನೋಡ್ತಾ ಇರ್ತೀವಿ, ಎಲ್ಲ ಜನ ಬರೋದು ಹೋಗೋದು, ನಾವು ಎಮರ್ಜೆನ್ಸಿ ಎನಿ ಟೈಮ್ ಚೆಕ್ ನೋಡ್ತಾ ಇರ್ತೀವಿ, ಅದರಿಂದ ನಮಗೂ ಗೊತ್ತಿದೆ. ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತು. ಏನಂತಂದರೆ ಕೆಲವು ವಾರ್ಡ್ಗಳಲ್ಲಿ ಸಂಪೂರ್ಣವಾಗಿ ನಮ್ಮ ಕ್ಲಿನಿಕ್ ಕ್ಲೋಸ್ ಆಗಿದ್ದರೂ ಕೂಡ ಈ ಒಂದು ವಾರ್ಡ್ನಲ್ಲಿರುವಂಥ ನಮ್ಮ ಕ್ಲಿನಿಕ್ಕು ಓಪನ್ ಮಾಡ್ತಾರೆ, ಮತ್ತು ಜನರಿಗೂ ಕೂಡ ಉತ್ತಮವಾದಂಥ ಒಂದು ಸರ್ವಿಸನ್ನು ಇಲ್ಲಿನ ವೈದ್ಯರು ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸತೀಶ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಲೈವ್ನಲ್ಲಿದ್ದಾರೆ. ನಂದೀಶ್, ಕ್ಲಿನಿಕ್ಗೆ ಟ್ರೀಟ್ಮೆಂಟ್ ಬರುವಂತಹ ಸ್ಥಿತಿ ಬಂದಿದ್ದಾದ್ರೂ ಯಾಕೆ ಅಂತ? ಅರುಣ್, ಏನಂತಂದರೆ ವಾರ್ಡ್ ನಂಬರ್ 63 ಗಾಯತ್ರಿ ನಗರ ಮತ್ತು ವಾರ್ಡ್ ನಂಬರ್ 66 ಸುಬ್ರಹ್ಮಣ್ಯ ನಗರ, ಅಂದರೆ ಎರಡು ನಮ್ಮ ಕ್ಲಿನಿಕ್ಗಳನ್ನು ರಿಯಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ವಾರ್ಡ್ ನಂಬರ್ 63ರಲ್ಲಿ ಗಾಯತ್ರಿ ನಗರದಲ್ಲಿರುವಂಥ ನಮ್ಮ ಕ್ಲಿನಿಕ್ಗೆ ಬೀಗ ಹಾಕಿ ಸುಮಾರು 6 ತಿಂಗಳು ಕಳೆದಿರುವಂಥದ್ದು. ಆದರೆ ಈ ನಮ್ಮ ಕ್ಲಿನಿಕ್ ಓಪನ್ ಮಾಡಿ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರು ಸಾಕಷ್ಟು ಬಾರಿ BBMP ಅಧಿಕಾರಿಗಳಿಗೆ ಮತ್ತು ಆರೋಗ್ಯ ಅಧಿಕಾರಿಗಳಿಗೆ ಸಾಕಷ್ಟು ಮನವಿಯನ್ನು ಕೊಟ್ಟರು ಕೂಡ ಇದುವರೆಗೂ ನಮ್ಮ ಕ್ಲಿನಿಕ್ಕನ್ನು ಓಪನ್ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿಲ್ಲ. ಯಾಕೆಂತಂದರೆ ಕಳೆದ ಡಿಸೆಂಬರ್ನಲ್ಲಿ, ಅಂದರೆ 1 ವರ್ಷದ ಹಿಂದೆ ಸರಿಯಾಗಿ ನಮ್ಮ ಕ್ಲಿನಿಕ್ಕನ್ನು ಕಳೆದ BJP ಸರ್ಕಾರದ ಅವಧಿಯಲ್ಲಿ ಓಪನ್ ಮಾಡಲಾಗಿತ್ತು. ಮಧ್ಯಮ ವರ್ಗದ ಜನರಿಗೆ ಮತ್ತು ಬಡ ಜನರಿಗೆ ಅನುಕೂಲ ಆಗಲಿ, ಚಿಕಿತ್ಸೆ ಸಿಗಲಿ ಅನ್ನುವಂಥದ್ದು, ಅಂದರೆ ಕಡಿಮೆ ಗುಣಮಟ್ಟದಲ್ಲಿ ಮತ್ತು ಕಡಿಮೆ ರೇಟ್ನಲ್ಲಿ ಚಿಕಿತ್ಸೆ ಕೊಡಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ BJP ಸರ್ಕಾರ ಪ್ರಾರಂಭ ಮಾಡಿತ್ತು. ಜೊತೆಗೆ 12 ರೀತಿಯ ಚಿಕಿತ್ಸೆಗಳನ್ನು ಪರೀಕ್ಷೆ BP ಶುಗರ್ ಸೇರಿದಂತೆ 12 ರೀತಿಯ ಚಿಕಿತ್ಸೆಗಳನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ಕ್ಲಿನಿಕ್ನಲ್ಲಿ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಒಂದೊಂದು ನಮ್ಮ ಕ್ಲಿನಿಕ್ನಲ್ಲಿ ಸುಮಾರು 4 ಜನ ಸಿಬ್ಬಂದಿಗಳನ್ನು ಸರ್ಕಾರ ನಿಯೋಜನೆ ಮಾಡಿತ್ತು. ಸುಮಾರು 243 ನಮ್ಮ ಕ್ಲಿನಿಕ್ಗಳನ್ನು ಬೆಂಗಳೂರು ನಗರದಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಇಡೀ ರಾಜ್ಯಾದ್ಯಂತ ಒಟ್ಟು 434 ಹೆಚ್ಚು ನಮ್ಮ ಕ್ಲಿನಿಕ್ಗಳನ್ನು ಚಾಲನೆಯನ್ನು ಕೊಡಲಾಗಿತ್ತು. ಆದರೆ ಈಗ ಬಹುತೇಕ ನಮ್ಮ ಕ್ಲಿನಿಕ್ಗಳು ಒಂದೊಂದೇ ಆಗಿ ಮುಚ್ಕೊಂಡು ಬರ್ತಾ ಇರುವಂಥದ್ದು. ಯಾಕೆಂತಂದರೆ BJP ಶಾಸಕರಿರುವಂಥ ವಾರ್ಡ್ಗಳಲ್ಲಿ ನಮ್ಮ ಕ್ಲಿನಿಕ್ಗಳನ್ನು ಮುಚ್ಚಲಾಗ್ತಾ ಇದೆ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇದ್ರ ಜೊತೆಗೆ ಕಾಂಗ್ರೆಸ್ ಶಾಸಕರಿರುವಂಥ ನಮ್ಮ ಕ್ಲಿನಿಕ್ಗಳಲ್ಲಿ ಸರಿಯಾಗಿ ಮೆಡಿಸಿನ್ ಕೂಡ ಸಪ್ಲೈ ಆಗ್ತಾ ಇಲ್ಲ ಅನ್ನುವಂಥ ಒಂದು ದೂರನ್ನು ಕೂಡ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಅರುಣ್, ಥ್ಯಾಂಕ್ ಯು ನಂದೀಶ್ ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.